ದಿಟ್ವಾದಕ್ಕಲ್ಲ ಇವತ್ತು ನಿನ್ನ ಮದುವೆ ದಿನ ಬೇರೆ ಯಾವ ಯೋಚನೆ ಇಲ್ಲದೆ ಸಂತೋಷವಾಗಿರ್ಬೇಕು. ಮೊದಲು ನೀವು ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ಳಿ. ಮಾಡ್ಲಾ? ನಿಮಗೆ ಮದುವೆ ಆಗಿದ್ದಿನ ಶುಭಾಶಯಗಳು. ನಿಮಗೂ ಅಷ್ಟೇ ಶುಭಾಶಯಗಳು. ಥ್ಯಾಂಕ್ ಯು. ಅಲ್ಲ ಆವಾಗ 17 ಬಂದಿದ್ದು. ನೀವೇನಲ್ಲ ಸುಮ್ಮನೆ ನಿಂತಿದ್ದೀರಿ, ಬರಲ್ಲ ವಿಶ್ ಮಾಡ್ರಲ್ಲ. ಥ್ಯಾಂಕ್ ಯು ಕಲ್ಲ. ಬನ್ನಿ ಸಾಧಕ ಚಂದ್ರ ಬನ್ನಿ. ಥ್ಯಾಂಕ್ ಯು ಕಲ್ಲ. ಅಶೋಕ, ನಂದಿತಾ ಬರ್ರಮ್ಮ, ನೀವು ವಿಶ್ ಮಾಡಿ. ಅದು ಮಾವ ಎಲ್ಲರೂ ವಿಶ್ ಮಾಡ್ತಿದ್ರಲ್ಲ, ಆಮೇಲೆ ವಿಶ್ ಮಾಡೋಣ ಅಂತ. ಆಯ್ತು ಬನ್ನಿ. ಹ್ಯಾಪಿ ಆನಿವರ್ಸರಿ ಬಾಬಾ. ಥ್ಯಾಂಕ್ ಯು ಅದಕ್ಕೆ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ನಂದಿತಾ ಅವರೇ. ಹ್ಯಾಪಿ ಬರ್ಡೇ ರಾಮಣ್ಣ. ಏ ಅಶೋಕ, ಇದ್ದದ್ದು ಕೇಳಲ್ಲ ಆನಿವರ್ಸರಿ. ರಾಮಣ್ಣ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಕಲ್ಲ. ಥ್ಯಾಂಕ್ ಯು. ವಾ, ಏನಪ್ಪಯ್ಯ ಇದೆಲ್ಲ? ಲೇ, ಈಟೊತ್ತ ನೀವೇಂದ್ರಲ್ಲ ಬಂದ್ರಿ? ಸಾಹೇಬ್ರೆ ಬರಕ್ಕೆ ಹೇಳಿದ್ದು. ಓ ಹಂಗ. ಅಲ್ಲ, ಆಟ ಬಿರ್ನೆ 1 ವರ್ಷ ಆಗೋಯ್ತಾ? ಮತ್ತೆ ನೆನ್ನೆ ಮೊನ್ನೆ ಮದುವೆ ಅದ? ಯಾವ ಸುಖಕ್ಕೆ ಇಷ್ಟೊತ್ತಾಗಲೇ ಮನೇಲೊಂದು ಮಗು ಓಡಾಡಬೇಕಿತ್ತು. ಆಯ್ತು ಬೇಕಲ್ಲ. ಏ ಇಟ್ಟೊತ್ತು ಸುಮ್ಕಿದ್ದವನು ಈಗ ಬಾಯ್ಬಿಡ್ತಿದ್ಯಾ? ಇರ್ನೇ ಕೇಕ್ ಕಟ್ ಮಾಡ್ಲಾ? ಹೊಟ್ಟೆ ಹಸ್ತೈತೆ. ನೀನು ಬಾ ಮಕ್ಕಳಿಗೆ. ಬಾ ಬಾ ಬಾ. ಕೈ ಕೊಡ್ಲ, ಬೆಂಕಿ ಬಿಡಿ ಕೊಡ್ಲ ಅವನಿಗೆ. ಪಟ್ನ ಕೊಡ್ಲಾ? ಕಟ್ ಮಾಡಲ, ಕೇಕ್ ಕಟ್ ಮಾಡಲ. ಬಡಿ ಬಡಿ. ತಗೊಳ್ಳಿ. ಚೂರು ಕಂಡ ಅಪ್ಪ ತಗೋಬೇಕು ನೀವು. ಅಬ್ಬ, ಈಗ ಮನಸ್ಸಿಗೆ ಸಮಾಧಾನ ಆಯ್ತು. ಅಮ್ಮ ಜಾನಕಿ, ಇನ್ನೊಮ್ಮೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಥ್ಯಾಂಕ್ಸ್ ಮಾವ. ಸಾಧಕ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ, ಹೋಗಿ.
ಮೂರು ಕಾಲ ಸುಖ ಬಾಳ್ರಪ್ಪ. ಹಾಗೆ 100 ಕಾಲ ನಗ್ನಗ್ತಾ ಮನೆ ತುಂಬ ಮಕ್ಕಳು ಮಾಡ್ಕೊಂಡು ಸುಖವಾಗಿರ್ಬೇಕು. ಮಾವ ನಂಗೆ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೊಳ್ತೀನಿ. ಆಯ್ತಮ್ಮ, ಬೆಳಿಗ್ಗೆ ಪೂಜೆ ಇದೆ, ಬೇಗ ರೆಡಿ ಆಗ್ಬೇಕು. ಗುಡ್ ನೈಟ್ ಬಾವ. ಗುಡ್ ನೈಟ್ ಅದಕ್ಕೆ. ನೀವು ಹುಷಾರಾಗಿ ಹೋಗ್ರಲ್ಲ. ಹುಷಾರ್ ಕಂಡ್ರಲ್ಲ ಚಂದ್ರಿ ಹೊರಡಮ್ಮ. ಸರ್ದಕ್ಕ ಗಿಫ್ಟ್ ಬಾಕ್ಸ್ ಕೊಟ್ಟಿದ್ದೀನಿ ತಗೋ. ಕೊಡಿ. ಇದು ನನ್ನ ಕಡೆಯಿಂದ ನಿನಗೆ ಕಣಮ್ಮ. ಥ್ಯಾಂಕ್ಸ್ ಮಾವ. ರಾಮ, ಇದು ನಿಂಗೆ ಕಲ್ಲ. ನಾಳೆ ಇದೇ ಬಟ್ಟೆ ಉಟ್ಕೊಂಡು ರೆಡಿ ಆಗಿರ್ಬೇಕು ನೀವು. ಸರಿ ಅಪ್ಪಯ್ಯ. ಹೋಗಿ ರೆಸ್ಟ್ ರತಿ ಕರ್ದವ. ಗುಡ್ ನೈಟ್. ಇರ್ಸದಕ್ಕ. ಅಶೋಕ್, ಅಶೋಕ್, ನಿಮಗೆ ಸ್ವಲ್ಪನೂ ಕೋಪನೇ ಬರ್ತಿಲ್ವೇನ್ರಿ? ಯಾಕೆ ನಂದಿ? ಯಾಕ? ನಮಗೆ ಇಷ್ಟ ಇಲ್ಲ ಅಂದ್ರೂ ಫೋರ್ಸ್ ಮಾಡಿ ಎಪ್ಸಿ ಅವರಿಬ್ರಿಗೂ ವಿಶ್ ಮಾಡಿ ಕರ್ಕೊಂಡು ಹೋಗೋಗಿ ಮಾಡಿದ್ರಲ್ಲ ನಿಮ್ಮ ಅಪ್ಪಯ್ಯ. ಅವ್ರು ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿಗೆ ನಾವ್ ಯಾಕ್ರಿ ನಿದ್ದೆಗೆಡ್ಬೇಕು? ಅಶೋಕ್, ಹಾಂ ಹೋಗ್ಲಿ ಬಿಡು ನಂದಿ. ನನ್ನಿಂದ ಬಿಡಕ್ಕಾಗಲ್ಲ ರೀ. ಇಷ್ಟು ದಿನದಲ್ಲಿ ನನ್ನ ಬರ್ತಡೆಗೋ ನಿಮ್ಮ ಬರ್ತಡೆಗೋ ಅಥವಾ ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೋ ಮಧ್ಯರಾತ್ರಿಲಿ ಯಾರಾದರೂ ಬಂದು ವಿಶ್ ಮಾಡಿದಾರಾ? ನೀವು ಇದನ್ನೆಲ್ಲ ಕೇಳದೇ ಇರೋದ್ರಿಂದಾನೆ ಈ ಮನೇಲಿ ನಿಮ್ಗೆ ಯಾರು ಕೇರ್ ಮಾಡ್ತಿಲ್ಲ. ಕೇಳಿಸ್ತಿದ್ಯಾ? ನಂದಿ, ಯು ಡೋಂಟ್ ವರಿ ನಂದಿ. ಇನ್ನೊಂದು 2 ದಿನ ಅಷ್ಟೇ, ಆಮೇಲೆ ನೀನು ಸಾಕು ಸಾಕು ಅನ್ನೋಷ್ಟು ಕೇರ್ ಮಾಡ್ತಾರೆ. ನೋಡ್ತಾ ಇರೋ, ಸ್ಟಾರ್ ಆಗ್ತೀನಿ. ಕರ್ಮ ರೀ. ಕೋಟಿ ಕೋಟಿ ಹಾಗೆ ಮಾಡ್ತಿರೋ ಸಿನಿಮಾಗಳೇ ಅಡ್ರೆಸ್ ಇಲ್ದಿರಂಗೆ ಹೊಟ್ಟೋಗ್ತಿದೆ. ಅಂಥದ್ರಲ್ಲಿ ನೀವು ಮಾಡೋ ಅಡ್ವರ್ಟೈಸ್ಮೆಂಟ್ನಿಂದ ಸ್ಟಾರ್ ಆಗ್ಬಿಡ್ತೀರಾ? ಅಯ್ಯೋ ನಂದಿ, ಪ್ಲೀಸ್ ನಾನು ಡಿಸ್ಕರೇಜ್ ಮಾಡಬೇಡ. ನಂಗೆ ನಾಳೆ ಶೂಟಿಂಗ್ ಇದೆ. ನಾನು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕಾಗೋದು. ಗುಡ್ ನೈಟ್. ಇವ್ರಿಗೀಗ ಆ್ಯಕ್ಟಿಂಗ್ ಹುಚ್ಚು ಬೇರೆ ಹೊತ್ಕೊಂಡಿದೆ. ಮಾಡ್ತೀನಿ ಈಗ ಸಿಕ್ಕಿರೋ ಅವಕಾಶನೇ ಬಳಸ್ಕೊಂಡು ಇವ್ರಿಗೆ ಈ ಮನೆಯವ್ರ ಮೇಲೆ ದ್ವೇಷ ಹುಟ್ಟೋ ಹಾಗೆ ಮಾಡ್ತೀನಿ. ಏನು ಯೋಚನೆ ಮಾಡ್ತಿದ್ದೀರ ನಮ್ಮವರೇ? ನಮ್ಮವ್ರೆ, ಆಟ ಬಿರ್ನೆ 1 ವರ್ಷ ಆಗೋಗ್ಬಿಡ್ತಾ ಅಲ್ವಾ? ನಾನು ನಿಮ್ಮನ್ನ ನೋಡಕ್ ಬಂದಾಗ ನೀವು ಬಾವಿಗೆ ಹಾರಿದ್ದು ಈಗ ಆದಂಗಿದೆ. ಯಾಕೆ ಬೈತಾರೆ? ಅವರೇ ಹೇಳಿ ಬಂದಿಲ್ವಾ? ಅಷ್ಟು ಮಾತ್ರ ಅಲ್ಲ, ಮೊದಲು ಆರತಿ ಮಾಡೋಕೆ ನೀವು ನಮ್ಮ ಮನೆಗೆ ಬಂದಿದ್ದು, ನಾನು ಸರ ಕಳ್ಕೊಂಡು ನಿಮ್ಮ ಹಿಂದೆ ಹಿಂದೆ ಸುತ್ತಿದ್ದು. ನಮ್ಮ ಮನೆಗೆ ಕಬ್ಬಿನ ಗದ್ದೆನೆ ತಗೊಂಬಂದು ಸುರಿದಿದ್ದು. ಹಾಂ, ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದು. ನನಗಿದು ಒಪ್ಪಿಗೆ ಆಗೋವರೆಗೂ ನಾನು ಇದನ್ನು ತಗೊಳ್ಳಲ್ಲ. ಆಮೇಲೆ ನಿಮ್ನ ಹೆಂಗಪ್ಪ ಸಮಾಧಾನ ಮಾಡೋದು ಅಂತ ನಾನು ಚಿಂತೆ ಮಾಡ್ಕೊಂಡು ಕುಂತಿದ್ದು. ನನ್ನ ಜೀವನದಲ್ಲೇ ಮರೆಯೋಕೆ ಆಗ್ದಿರೋ ಹಾಗೆ ಮಿಂಚುಳುಗಳನ್ನ ತೋರಿಸಿದ್ದು.
ಏಟೊಂದೆಲ್ಲ ಆಗೋಯ್ತಲ್ವ ನಮ್ಮರೆ ನಿಮ್ಮ ಜೊತೆ ಇದ್ದಿದ್ದು ಒಂದೊಂದು ಕ್ಷಣವೇ ನಾನು ಶಾನೆ ಖುಷಿಯಾಗಿದ್ದೀನಿ. ನಾನು ಅಷ್ಟೆ. ಪೈಲ್ವಾನ್ರೆ, ನಂದು ಹೇಳ ಹೇಳಿ ನಮ್ಮರೆ. ಸಾಮಾನ್ಯವಾಗಿ ಮದುವೆ ಆಗಿ 1 ವರ್ಷ ಆಗಿದೆ ಅಂದರೆ ಗಂಡ ಹೆಂಡತಿ ಹತ್ರ ಜನ ಏನು ಕೇಳ್ತಾರೆ ಅಂತ ಗೊತ್ತಿದೆ ಅಲ್ವಾ? ವಾ, ಸ್ಪೀಡ್ ಕೊಡಿಸಿ ಅಂತ ತಾನೇ? ಕೊಡ್ಸಿದ್ರಾಯ್ತು ಬಿಡಿ. ಸ್ವೀಟ್ ಕೇಳ್ತಾರೆ ನಿಜ, ಆದರೆ ಅದು ಬರೀ 1 ವರ್ಷ ಕಳೀತು ಅನ್ನೋದಕ್ಕಲ್ಲ. ಇಲ್ಲ ಇಲ್ಲ, ನಾನು ನಿಮಗೆ ಬೇಜಾರು ಮಾಡಬೇಕು ಅಂತ ಹಾಗೆ ಹೇಳ್ತಾ ಇಲ್ಲ. ಆ ಥರ ಕೇಳ್ತಾರೆ. ಆ ಪ್ರಶ್ನೆಗೆ ಮೊದಲೇ ತಯಾರಿದ್ರೆ ದಿಢೀರಂತ ಕೇಳಿದಾಗ ಉತ್ತರ ಕೊಡದೆ ನಿಲ್ಲೋ ಅಗತ್ಯ ಇರಲ್ಲ ಅಂತಂದೆ ಅಷ್ಟೆ. ಯಾಕೆ ರಾಮೋರೆ, ಬೇಜಾರಾಯ್ತಾ? ಸರಿ, ಬನ್ನಿ ಮಲ್ಗೋಣ. ನಮ್ಮವ್ರನ್ನ ಖುಷಿ ಪಡಿಸೋಕೆ ನಾಳೆ ಅವ್ರಿಗೆ ಏನಾರ ಗಿಫ್ಟ್ ಕೊಡಬೇಕು. ಬಸ್ಯ ಸಾಹೇಬ್ರೆ, ಅಲಂಕಾರ ಎಲ್ಲ ಮುಗಿದ್ಮ್ಯಾಕೆ ಎಲ್ರಿಗೂ ಊಟದ ವ್ಯವಸ್ಥೆ ನೋಡ್ಲಾ? ಹ್ಞೂ ಸಾಹೇಬ್ರೆ. ಆಮ್ಯಾಕೆ ಊರವರೆಗೆಲ್ಲ ಕರೆದಾಗೈತಲ್ವಾ? ಹ್ಞೂ ಸಾಹೇಬ್ರೆ. ಸರಿ. ರಾಮ ರಾಮ ರಾಮ. ಸಾಹೇಬ್ರೆ, ನಾನು ಕೂಡ ರಾಮನ್ನೇ ಹುಡುಕ್ತೀವ್ನಿ. ಹಾಲು ಕುಡಿದೆ ಎಲ್ಲೋ ಹೋಗವನಲ್ಲ. ಜಾನಕಿ, ಎಲ್ಲಮ್ಮ ನಿನ್ನ ಗಂಡ? ನಿನಗಾದ್ರೂ ಹೇಳೋಗಿದಾನ ಇಲ್ಲೋ? ಇಲ್ಲ ಮಾವ, ಬೆಳಗ್ಗೆನೆ ಬೇಗ ಎದ್ದು ರೆಡಿ ಆದ್ರು, ಎಲ್ಲೋ ಹೋದ್ರೋ ಗೊತ್ತಿಲ್ಲ. ಏನು ಸರ್ದಕ್ಕ ಇದು? ಮದುವೆ ದಿವಸ ತಪ್ಪಿಸ್ಕೊಂಡು ಮರ ಹತ್ತಿದವನು ಮದುವೆ ವಾರ್ಷಿಕೋತ್ಸವ ದಿವಸನೂ ಮರ ಹತ್ಬಿಟ್ನ ಹೆಂಗೆ? ಅಂತೂ ಅನ್ಕೊಂಡಂಗೆ ಅದಕ್ಕೆ ಗಿಫ್ಟ್ ತಗೊಬಿಟ್ಟೆ. ಅದುವೇ ಒಳ್ಳೆ ದಿವಸದಾಗೆ ತಂದಿದೆ ಬಿಡು. ಮಂಜಾ, ನಮ್ಮವ್ರಿದ್ನ ಇಷ್ಟಪಡ್ತಾರೆ ಅಂತೀಯಲ್ಲ? ಅಣ್ಣವು ಇಷ್ಟಪಡ್ದೇನು? ಅಕಸ್ಮಾತ್ ಅದಕ್ಕೆಗಿನ್ನೂ ಮದುವೆ ಆಗದೆ ಇದ್ದಿದ್ರೆ ಗಿಫ್ಟ್ ನೋಡಿದ ತಕ್ಷಣ ನಿನ್ನೆ ಮದುವೆಗೆ ಒಪ್ಕೊಬಿಡೋರು. ಸರಿ ಆಯ್ತು ಬಾ. ಲೇ ಪೈಲ್ವಾನ, ಏಯ್ ಮಡಿಕಳ್ಳ, ನಾನು ಕೇಳ್ದ ಕೊಡು. ಅಪ್ಪಯ್ಯ, ಬಾರ್ಲ ಇಲ್ಲಿ, ಬಾರ್ಲಾ. ಅಪ್ಪಯ್ಯ, ಎಲ್ಲಿಗೆಲ್ಲ ಹೋಗಿದ್ದೆ? ಯಾಕಪ್ಪಯ್ಯ, ಏನಾಯ್ತು? ನಾನು ಕೊಡಿಸಿದ ಬಟ್ಟೆನಲ್ಲಿ ನೀವು ಗಂಡ ಹೆಂಡತಿ ಹೆಂಗೆ ಕಾಣ್ತೀರಿ ನೋಡಬೇಕು ಅಂತ ಬೆಳಗಿಂದ ಕಾಯ್ತಾ ಇವ್ನು. ನೀನು ಕಣ್ಣಿಗೆ ಕಾಣಲಿಲ್ಲ. ಅವ್ರು ನಿಂತಲ್ಲ ಅವ್ರ ಪಕ್ಕ. ಹೋಗ್ಲಾ? ಬರಲ್ಲ ಅಲ್ಲ, ನೋಡ್ರಲ್ಲ ನನ್ನ ಮಗ ಸೊಸೆ ಹೆಂಗ್ ಕಾಣ್ತವ್ರೆ ಅಂತ. ಬೊಂಬಾಟ್ ಸಾಹೇಬ್ರೆ, ಸಾಕ್ಷಾತ್ ಸೀತಾರಾಮ ಜೋಡಿ.
ಊರೋ ದೃಷ್ಟಿ ಎಲ್ಲ ಇವ್ರ ಮ್ಯಾಗೇನೆ. ಏ ಸಾಕು 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 ಬಿಟ್ರೆ ನೀವೇ ಕಣ್ಣು ಹಾಕ್ಬಿಡ್ತೀರಾ. ಹೋಗಿ ಹೋಗಿ ಕ್ಯಾಮೆ ನೋಡ್ಕೊಳ್ಳಿ. ರಾಮ ಜಾನಕಿ ಸಖತ್ತ ಕಾಣ್ತಾ ಇದ್ದೀರಾ. ಮನೆಯವ್ರ ಕಣ್ಣು, ಊರವ್ರ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಮುಖ್ಯವಾಗಿ ನನ್ನ ಕಣ್ಣು, ಯಾರ ದೃಷ್ಟಿನೂ ನಿಮ್ಮ ಮೇಲೆ ಬೀಳದೆ. ಅಪ್ಪಯ್ಯ ನಿಮಗೂ ದೃಷ್ಟಿ ತೆಗಿಯೋಕೆ ಬರ್ತದೆ? ಬರದೇ ಇಲ್ಲ, ಅವ್ವ ಹೇಳ್ಕೊಟ್ಟಿದ್ದದು. ಅವಳಿದ್ದಿದ್ರೆ ಇನ್ನೂ ಸಂದಾಕ್ ದೃಷ್ಟಿ ತೆಗೆದಿರೋಳು. ಅವ್ವ ಇದ್ದಿದ್ರೆ ನಿಮಗೂ ಸೇರ್ಸ್ ತೆಗ್ದಿರೋಳು ಅನ್ನಿ. ಇದೇನ್ರಿ ಇದು? ಮನೇನ ಒಳ್ಳೆ ಮದುವೆ ಮನೆ ಥರ ಸಿಂಗಾರ ಮಾಡಿದ್ದಾರೆ. ಮುಂಚೆನೇ ಗೊತ್ತಿದ್ದಿದ್ರೆ ನಾನು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿಯಾಗಿ ಬರ್ತಿದ್ದೆ. ದೊಡ್ಡ ಮನೆ ಅಂದರೆ ಏನು ಅನ್ಕೊಂಡಿದ್ಯೆ? ಬರೀ ಮನೆ ಸಿಂಗಾರ ಮಾತ್ರ ಮಾಡೋದಲ್ಲ, ಒಂದಷ್ಟು ಸ್ವೀಟ್ಗಳನ್ನು ಮಾಡಿರ್ತಾರೆ. ಏನಂದ್ರಿ? ಸುಮ್ಮನೆ ಹೇಳ್ದೆ ಕಣೆ, ತಿನ್ನಲ್ಲ ಬಾ. ನಮಸ್ಕಾರ ಸಾಹೇಬ್ರೆ. ಹೀಗ್ರೆ ನಮಸ್ಕಾರ. ಬನ್ನಿ 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 ಬನ್ನಿ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಜಾನು, ಹ್ಯಾಪಿ ಆನಿವರ್ಸರಿ ಮಗಳೇ. ಥ್ಯಾಂಕ್ಸ್ ಅಪ್ಪ. ಒಳ್ಳೇದಾಗಿ ಹ್ಯಾಪಿ ಆನಿವರ್ಸರಿ. ಒಳ್ಳೇದಾಗಿ. ಹ್ಯಾಪಿ ಆನಿವರ್ಸರಿ ಅಳಿ ಅಂದ್ರೆ. ಹೀಗ್ರೆ ಹ್ಯಾಪಿ ಆನಿವರ್ಸರಿ. ನೀವು ಬಂದ್ಮೇಲೆ ಮನೆಗೆ ಹಬ್ಬದ ಕಳೆ ಬಂತು ನೋಡಿ. ನೋಡಿದ್ರ ಖುಷಿ ಗೊತ್ತಾಯ್ತೇನೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ. ಚಂದ್ರಶೇಖರ ಇರೋ ಕಡೆಯಲ್ಲಿ ಬೆಳಕಿರುತ್ತೆ ಅಂತ ಇದ್ದಾರೆ. ರೀ ನನಗೂ ಗೊತ್ತು ರೀ, ಟ್ಯೂಬ್ಲೈಟ್ ಇರೋ ಜಾಗದಲ್ಲಿ ಖಂಡಿತವಾಗಿ ಬೆಳಕಿರ್ಲೇಬೇಕು ಅಲ್ವಾ? ಅಷ್ಟು ಬೇಗ ಶುರು ಹಚ್ಕೊಂಡ್ರಾ? ನೀನೇ ಕೇಳು ಜಾನು. ನಿಮ್ಮಮ್ಮ ಇತ್ತೀಚೆಗೆ ವಾಟ್ಸಪ್ಪು ಫೇಸ್ಬುಕ್ಕು ಎಲ್ಲ ಯೂಸ್ ಮಾಡಿಬಿಟ್ಟು ನನ್ನನ್ನೇ ಟ್ರೋಲ್ ಮಾಡ್ತಾಳೆ. ರೀ ಸಾಕು ಸುಮ್ಮನೆ ರೀ. ಅಳಿ ಅಂದರೆ ಜಾನು ತಗೊಳ್ಳಿ ಬನ್ನಿ. ಏನತ್ತ ಇದು? ಅದು ನಿಮಗೋಸ್ಕರ ನಾನು ತಗೊಂಬಂದಿರೋ ಗಿಫ್ಟು. ಅಲ್ಲ ಕಣೆ, ನಾವಿಬ್ರು ತಂದಿರೋ ಗಿಫ್ಟ್. ಹಾಕೊಂಡು ಬನ್ನಿ, ಹೇಗಿದೆ ನೋಡೋಣ. ಇದೊಳ್ಳೆ ಸರಿ ಹೋಯ್ತು. ಈಗ ತಾನೇ ನಾನು ಕೊಡಿಸಿದ ಡ್ರೆಸ್ನಲ್ಲಿ ಬೊಂಬಾಟ ಕಾಣ್ತಾ ಇದ್ದೀರ ಅಂತ ದೃಷ್ಟಿ ತೆಗೆದಿದ್ದೀನಿ. ಅಷ್ಟು ಬೇಗ ಚೇಂಜ್ ಮಾಡಕ್ಕೆ ಹೇಳ್ತಾ ಇದ್ದೀರಲ್ಲ ನೀವು. ಯಾಕೆ ಸಾಹೇಬ್ರೆ, ನಮಗೂ ದೃಷ್ಟಿ ತೆಗಿಬೇಕು ಅಂತ ಆಸೆ ಇರೋದಿಲ್ವಾ? ಇಲ್ಲ ಇಲ್ಲ, ನಾನು ಇದನ್ನು ಒಪ್ಪಲ್ಲ. ಅಯ್ಯೋ, ಈಗ ಹಠ ಹಿಡಿದ್ರೆ ಹೇಗೆ ಸಾಹೇಬ್ರೆ? ಅವರು ನಾವು ಕೊಟ್ಟ ಬಟ್ಟೆಯಲ್ಲಿ ಹೇಗೆ ಕಾಣ್ತಾರೆ ಅಂತ ನೋಡೋ ಕುತೂಹಲ ನಮಗೂ ಇರಲ್ವಾ? ಇಲ್ಲ ಇರಿ 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 ಅಪ್ಪಯ್ಯ, ಒಂದು ನಿಮಿಷ ಇರಿ. ಯಾಕೆ ಟೆನ್ಷನು? ಒಂದು ಕೆಲಸ ಮಾಡಮ್ಮ, ಅರ್ಧ ದಿವಸ ಅಪ್ಪಯ್ಯ ತಂದಿದ್ದ ಬಟ್ಟೆ ಹಾಕತ್ತೀವಿ, ಇನ್ನರ್ಧ ದಿವಸ ನೀವು ತಂದಿದ್ದ ಬಟ್ಟೆ ಹಾಕತ್ತೀವಿ. ಓಕೆನಾ? ಹೋ, ಇದಪ್ಪ ತೀರ್ಪು ಅಂದರೆ. ಸರಿ, ಎಲ್ಲ ಬಂದಾಯ್ತಲ್ಲ, ಪೂಜೆ ಶುರು ಮಾಡೋಣ. ಸರದಕ್ಕ, ಅಶೋಕ ನಂದಿತ್ ಅಂತ ಕರೀತೀನಿ. ಬೇಡ, ನೀವು ಬೇಡ, ನೀವು ಪೂಜೆಗೆ ತಯಾರಿ ಮಾಡ್ಕೊಳ್ಳಿ. ಚಂದ್ರಿ, ಹೋಗಮ್ಮ, ನನ್ನ ಸೊಸೆನ ಕರೀತೀನಿ. ಮತ್ತೆ ಬಿಗ್ರೆ, ಹೇಗೆ ನಡೀತಾ ಇದೆ ನಿಮ್ಮ ಕೆಲಸ ಎಲ್ಲ? ಚೆನ್ನಾಗಿದೆ ಸಾಹೇಬ್ರೆ. ನಾನು ಸ್ವೀಟ್ ತಿನ್ನಬಾರ್ದು ಅಂದ್ಬಿಟ್ಟು ಖುಷಿ ದಪ್ಪ ಆಗ್ಬಿಡ್ತಾ ಇದ್ದಾಳೆ. ಹಂಗೆ ಯಾರೊಬ್ರು ಮನೇಲಿ ಗುಂಡ್ಕೊಂಡು ಸುಖವಾಗಿದ್ದಾರೆ ಅಂತ ಗೊತ್ತಾಗುತ್ತೆ.